ಏನೋ ಮಾಡ್ದೆ ಯು ಇಡಿಯಟ್. ನರಸಿಂಹ, ನನ್ನ ಮಗಳ ಜೀವನ ಹಾಳು ಮಾಡ್ದ್ಯಾ? ಬಿಡಬೇಕು ನಿನ್ನ. ಏನ್ರಿ ಅಪ್ಪ ಮಗಳಿಬ್ರು ಸೇರ್ಕೊಂಡು ನನ್ನ ತಂಗಿ ಜೀವನ ಹಾಳು ಮಾಡಕ್ ನೋಡ್ತಾ ಇರಾ? ನಮ್ಮ ಭಾವನ ಜೊತೆ ನಿಮ್ಮ ಮಗಳ ಮದುವೆ ಮಾಡ್ತಾ ಇದೀರಾ? ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಬಿಟ್ಬಿಡ್ತೀನ? ನರಸಿಂಹ, ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಯಲ್ಲೋ. ನನ್ನ ಜೀವನ ಏನ್ ಹಾಳಾಗಲ್ಲ ಡ್ಯಾಡ್. ಈಗಲೇ ಇವ್ನು ಕಟ್ಟಿರೋ ತಾಳಿನ ಕಿತ್ತ ಬಿಸಾಕ್ತೇನೆ. ಹಂಗೆಲ್ಲ ತಾಲಿ ತೆಗಿಬಾರ್ದಮ್ಮ. ಒಂದ್ಸಲಿ ತಾಲಿ ಕಟ್ಟಿದ್ರೆ ಆಯ್ತು, ಮದುವೆ ಆದಾಗೆ. ಪುಟ್ಟಿ, ನೀನೇನು ಯೋಚನೆ ಮಾಡಬೇಡ. ನಾನು ಬದುಕಿರೋವರೆಗೂ ನಿನ್ನ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ಭಾವ, ನೀವಿರಬೇಕಾಗಿರೋದು ನನ್ನ ತಂಗಿ ಜೊತೆ, ಇವಳ ಜೊತೆ ಅಲ್ಲ. ಇವಳೇನಿದ್ರು ನನ್ನ ಸ್ವತ್ತು. ಕೂಲ್ ಮಾವ, ಇವಳು ನಾನು ತಾಳಿ ಕಟ್ಟಿದ ಹೆಂಡತಿ. ಇನ್ಮೇಲೆ ನಮ್ಮನೇಲಿ ಇರ್ಬೇಕಲ್ವಾ? ಜಾಗ ಬಿಡಿ. ಬಿಡಲ್ಲ ಕಣ. ಏನಮ್ಮ ದೀಪು ಇದೆಲ್ಲ? ನಾನು ಕೇಳಿದ್ದಕ್ಕೆ ಏನೋ ಪೂಜೆ ಇದೆ ಅಂತ ಸುಳ್ಳು ಹೇಳಿ ನನ್ನ ಬಾಯಿ ಮುಚ್ಚಿಸ್ತೆ. ಇಲ್ಲಿ ನೋಡಿದ್ರೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೋತಾ ಇದೆಯಲ್ಲಮ್ಮ. ಈ ವಿಷಯ ಏನಾದರೂ ಮತ್ತಲ್ಲಿ ಗೊತ್ತಾದರೆ ಎದೆ ಹೊಡ್ಕೊಂಡು ಸಾಯ್ತಾಳೆ. ನೀನೇ ನಿಂತ್ಕೊಂಡು ನಿನ್ನ ಗಂಡಿಗೆ ಇನ್ನೊಂದು ಮದುವೆ ಮಾಡಿಸ್ತಾ ಇದೀಯಾ? ಇದು ನನಗೆ ನ್ಯಾಯ ಅನ್ಸತ್ತಾ? ಅನ್ಯಾಯವಾಗಿ ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋತಾ ಇದೆಯಲ್ಲ ಮಗ. ಪ್ರಪಂಚದಲ್ಲಿ ಇನ್ನಂಥ ತ್ಯಾಗಮಯಿನ ನಾನೆಲ್ಲೂ ನೋಡಿಲ್ಲ. ಕೈ ಮುಗಿದು ಕೇಳ್ಕೊತೀನಿ, ಇನ್ಯಾವತ್ತೂ ಈ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡ. ಅಲ್ಲ, ಇಷ್ಟು ದಿನ ಆ ದೀಪ ನಮ್ಮನ್ನ ಶನಿಯಾಗಿ ಕಾಡ್ತಿದ್ಲು. ಈಗ ಅವ್ರ ಅಣ್ಣ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಅನ್ಯಾಯವಾಗಿ ನಿನ್ ಜೊತೆ ನನ್ನ ಹೆಸರು ಕೂಡ ಹಾಳಾಯ್ತಲ್ಲ ಸೌಂದರ್ಯ. ನಂಗೆ ಒಂದು ಅರ್ಥ ಆಗ್ತಿಲ್ಲ, ಚಿರು ಸಂಜನಾ ಮದ್ವೆ ಆಗ್ತಿರೋದು ಆ ನರಸಿಂಹಂಗೆ ಹೇಗೆ ಗೊತ್ತಾಯ್ತು? ಈಗ ಚಿರು ಸಂಜನನ ಮದುವೆ ಆಗ್ತಿರೋ ವಿಷಯನ ನರಸಿಂಹಂಗೆ ಹೇಳೋದೇ ಒಳ್ಳೆಯದು. ಈಗ ನನಗೆ ಉಳಿದಿರೋದು ಅದು ಅಂದಿದ್ದಾರೆ. ಹಲೋ ಹಲೋ ನರಸಿಂಹ, ನಾನಪ್ಪ ಪ್ರಭಾಕರ್, ಸೌಂದರ್ಯ ಅವರ ಅಣ್ಣ. ಇಲ್ಲಿ ನಿನ್ನ ತಂಗಿ ಜೀವನ ಹಾಳಾಗ್ತಾ ಇದೆ. ನಾನೇ ಹೇಳಿ. ಹೌದಾ? ಇನ್ನೇನು ಮತ್ತೆ, ನೀವಿಬ್ರು ನಾನೇ ಏನೋ ನರಸಿಂಹಂಗೆ ವಿಷಯ ಹೇಳಿ ಕರ್ಸ್ಕೊಂಡಿರೋ ಥರ ನೋಡ್ತಾ ಇದ್ದೀರಾ ಅಲ್ರಿ? ಈ ದೇವಸ್ಥಾನ ಇರೋದು ಯಾವ ಊರಲ್ಲಿ? ಅಂದ್ರೆ ನರಸಿಂಹ ಅವರಿರೋ ಊರಿನ ಪಕ್ಕದಲ್ಲೇ. ಈ ಮದುವೆಗೆ ಬಂದಿರೋರೆಲ್ಲ ನರಸಿಂಹ ಪರಿಚಯ ಇರೋರೆ. ಯಾರಾದ್ರೂ ಒಬ್ರು ಫೋನ್ ಮಾಡಿ ಕರ್ಸ್ಕೊಂಡಿರ್ತಾರೆ. ಹಾ, ಇದ್ರೂ ಇರ್ಬೋದು. ಆದ್ರೆ ಚಿರು ಸಂಜೆ ನನ್ ಕುತ್ತಿಗೆ ತಾಳಿ ಕಟ್ಟೋ ಅಷ್ಟರಲ್ಲಿ
ಒಂದು ಎಲ್ಲ ಹಾಳು ಮಾಡ್ಬಿಟ್ನಲ್ಲ. ಸೌಂದರ್ಯ, ಚಿರು ಕಾಣಿಸ್ತಾ ಇಲ್ಲ. ಬಿಡಿಸಪ್ಪ, ದಯವಿಟ್ಟು ನಿನ್ನ ಮಗಳನ್ನ ಕ್ಷಮಿಸ್ಬಿಟ್ಟ. ಆದರೆ ಏನು ಮಾಡಲಿ, ಚಿರು ಅವ್ರಿಗೆ ನನ್ನ ಸರಿಯಾದ ಜೋಡಿ ಅಲ್ಲ. ಹಾಗತ್ತಾ ನಿನಗೆ ಅಳಿಯಂದ್ರೆ ಹೇಳಿದ್ರ ನನಗೆ ಇನ್ನೊಂದು ಮದುವೆ ಮಾಡಿಸು, ನೀನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಬೇಕು ಅಂತ ಹೇಳಿದ್ದೀರಾ? ಅಂತ ಅಳಿಯನ ಜೊತೆ ಚೆನ್ನಾಗಿರೋದು ಬಿಟ್ಟು ಈ ಥರ ಕೆಲಸ ಯಾತಕ್ಕೆ ಮಾಡಕ್ಕೆ ಹೋದೆ ಮಗ? ಈಗಲೇ ಅಳಿಯನ ಜೊತೆ ಹೋಗಿ ಕ್ಷಮೆ ಕೇಳು, ನಡಿ. ಹೊಳಿ, ಅಪ್ಪ ಮಗನ ಎಲ್ಲ ಹೋಗ್ತಿದ್ದೀರಾ? ಅಳಿಯನ ಜೊತೆ ಕ್ಷಮೆ ಕೇಳಕ್ಕೆ ಹೋಗ್ತಿದ್ದಾರೆ. ನಿಮ್ಮ ಮಗ ಮಾಡಿದ ಅವಾಂತರದಿಂದ ಚಿರು ಕೇಳ್ದೆ ಎಲ್ಲೋ ಹೋಗಿದ್ದಾನೆ. ಏನು ಹೇಳ್ತಿದ್ದೀರಾ ಮೇಡಮ್? ಫೋನ್ ಮಾಡಿದ್ರೆ ರಿಸೀವ್ ಕೂಡ ಮಾಡ್ತಿಲ್ಲ. ಪಾಪ ಎಲ್ಲಿ ಹೋಗಿದ್ದಾನೋ ಏನೋ. ಚಿರು ಚಿರು ಏಯ್ ಜಯರಾಮ, ನಿನ್ನ ಮಗ ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಿದ್ರು, ಯಾಕೋ ತಡಿಲಿಲ್ಲ? ಹಾಂ ಏಯ್ ನಡೆಯ. ಪೊಲೀಸಪ್ಪ, ಚಿರು ಅವ್ರು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಬಿಡ್ತೀನಿ. ನಾನು ಈ ಕಡೆ ನೋಡ್ತೀನಿ. ನೀನು ಮಾತ್ರ ನನ್ನ ಭಾವನ ಮದುವೆ ಆಗಿ ನನ್ನ ತಂಗಿ ಜೀವನ ಹಾಳು ಮಾಡಕ್ಕೆ ನೋಡ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ನಿನ್ ತಂಗಿನೇ ಮುಂದೆ ನಿಂತು ಈ ಮದ್ವೆ ಮಾಡ್ಸಕ್ ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ನಾನ್ ಹೇಗೋ ಮೋಸ ಮಾಡ್ದಂಗಾಗುತ್ತೆ. ಚಿರಾಗ್ ಅವ್ರ ಜೊತೆ ಅವಳಿಗೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಅವ್ರ ಸಂಬಂಧ ಸತ್ತಂಗೆ ತಾನೇ ಲೆಕ್ಕ. ಚಿರು ಮನೆ ಅವರೇ ನಮ್ಮ ಅಪ್ಪನ ಹತ್ರ ಬಂದು ಮಾತಾಡಿ ಈ ಮದ್ವೆನ ಫಿಕ್ಸ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನೀನ್ ಹೇಗೋ ಬಂದ್ ತಡಿತೀಯಾ? ನನ್ನ ತಂಗಿಗೆ ನಮ್ಮ ಭಾವನ ಕಂಡೆ ಪ್ರಾಣ. ಯಾರ್ದೋ ಒತ್ತಾಯಕ್ಕೋ ಬಲವಂತಕ್ಕೋ ಈ ಮದುವೆಗೆ ಒಪ್ಪಿರ್ತಾಳೆ. ನಮ್ಮ ಭಾವನ್ಗೂ ಅಷ್ಟೇ ನನ್ನ ತಂಗಿನ ಕಂಡ್ರೆ ಪ್ರೀತಿ, ಗೌರವ. ಅದೆಲ್ಲ ಇದ್ದಿದ್ರೆ ಚಿರಾಗ್ ಅವರು ನನ್ನನ್ ಮದ್ವೆ ಆಗಕ್ ಯಾಕೆ ಒಪ್ಕೊಂಡ್ರು? ಹೇಳ್ತಾ ಏನಲ್ಲ, ಈ ಎಡವಟ್ಟೆಲ್ಲ ಆಗಿರೋದು ಭಾವನ ಅತ್ತಿಗೆಯಿಂದ. ನನ್ನ ತಂಗಿ ಜೀವನನ ಹಾಳು ಮಾಡಕ್ಕೆ ನೀನೇ ಅಲ್ಲ, ಬೇರೆ ಯಾರೇ ಬಂದರೂ ಈ ನರಸಿಂಹ ಉಗ್ರ ನರಸಿಂಹ ಆಗ್ತಾನೆ. ಸಿನಿಮಾ ಹೀರೋ ತರ ಪಂಚ್ ಡೈಲಾಗ್ ಹೊಡಿಬೇಡ. ಈಗ ನೀನ್ ಕಟ್ಟಿರೋ ತಾಳಿನ ನನ್ಗೆ ಏನ್ ಮಾಡ್ಲಿ? ಈ ತಾಳಿನ ನಾನು ಕಟ್ಟದೇ ಇದ್ರೆ ನಮ್ಮ ಭಾವ ಕಟ್ಟಿದ್ರು. ಅದನ್ನ ತಪ್ಸೋಕೆ ನಾನು ಹೀಗೆ ಮಾಡಿದ್ದು. ಈಗ ನಾನೇನು ಮಾಡಲಿ ಅಂದರೆ ನಾನೇನು ಹೇಳೋಕ್ಕಾಗುತ್ತೆ? ಇದು ತಾಳಿ ಅಲ್ಲ, ಬರೀ ಒಂದ್ ದಾರ ಅಷ್ಟೇ. ಬಲವಂತವಾಗಿ ಕಟ್ಟಿರೋ ಈ ದಾರಕ್ಕೆ ಯಾವ ಬೆಲೆನೂ ಇಲ್ಲ. ಈಗ್ಲೇ ಕಿತ್ತು ಬಿಸಾಕ್ತೀನಿ. ಹಲೋ, ಯಾಕೆ ಪುರೋಹಿತರು ಮಂಟಪದಲ್ಲಿ ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿಲ್ವಾ? ಕೇಳಿಸ್ಕೊಂಡೆ, ಅದಕ್ಕೆ ಅಲ್ಲಿ ತಾಳಿ ತೆಗೆಯೋದನ್ನ ನಿಲ್ಲಿಸ್ದೆ. ಆದ್ರೆ ಇಲ್ಲಿ ನನ್ನನ್ನು ತಡೆಯೋಕೆ ಯಾರೂ ಇಲ್ಲ. ಇಷ್ಟಪಟ್ಟು ಮದ್ವೆ ಆಗಿ ತಾಳಿ ಕಟ್ಟಿಸ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ಬಲವಂತವಾಗಿ ಬಂದು ತಾಳಿ ಕಟ್ಟಿದ್ರೆ ಆ ತಾಳಿಗೆ ಯಾವ ಬೆಲೆನೂ ಇರಲ್ಲ. ಮಗಳ, ಇವ್ ನಿನ್ಗೇನು ತೊಂದರೆ ಕೊಟ್ಟಿಲ್ಲ ತಾನೇ? ಇಲ್ಲ. ಸರಿ, ನಾನು ನೋಡ್ಕೊತೀನಿ, ನೀನು ನೋಡು. ರೇ, ಮನೆ ಕರ್ಕೊಂಡೋಗ್ರಿ. ಲೈ ನರಸಿಂಹ, ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಆಗದಿರೋ ಒಂಥರ ದಿಮಾಕಲ್ಲಿ ನಿಂತಿದ್ಯಾ? ಜಯರಾಮ, ನಿನ್ನ ಮಗನ ಹೇಳ್ಕೊಂಡೋಗಿ ಏರೋಪ್ಲೇನ್ ಹತ್ಸೋ, ಬುದ್ಧಿ ಬರುತ್ತೆ. ಏಯ್ ನಡ್ಯಾ. ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಕ್ಕೆ ನೀವೆಲ್ಲರೂ ಇರ್ತೀರಲ್ಲ, ಪೂಜೆ ಚೆನ್ನಾಗಿ ನಡೆದ್ರೆ ಆಯಿತು ಅಂತ ನಾನು ಭಾಸ್ಕರ್ ಬೇರೆ ಏನೋ ಕೆಲಸ ಇದೆ ಅಂತ ಅಲ್ಲಿಗೆ ಬರಲಿಲ್ಲ. ಆದರೆ ಅಲ್ಲಿ ನಡೀತಾ ಇರೋದು ಪೂಜೆ ಅಲ್ಲ, ಕಿರು ಮದುವೆ ಅಂತ ಆಮೇಲೆ ಗೊತ್ತಾಯ್ತು. ಏನು ನಡೀತಾ ಇದೆ ಈ ಮನೆಯಲ್ಲಿ? ಕಿರುಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿದವರು ಯಾರು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಎಲ್ಲರೂ ಸೇರ್ಕೊಂಡು ಕಿರು ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ನೀವುಗಳು? ಏನಮ್ಮ ದೀಪ, ನೀನೇ ಮುಂದೆ ನಿಂತು ಕಿರುಗಿ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದೆಯಲ್ಲ, ಯಾಕೆ? ಅವನ ಜೊತೆ ಜೀವನ ಮಾಡೋಕೆ ನಿನಗೆ ಇಷ್ಟ ಇಲ್ವಾ? ಅಲ್ಲಮ್ಮ ಸೌಂದರ್ಯ, ಕಿರು ದೀಪನ ಮದುವೆ ಆಗಿ ನಮ್ಮೊಟ್ಟಿಗೆ ಈ ಮನೆಯಲ್ಲಿ ಅನ್ಯೋನ್ಯವಾಗಿದ್ರು ಅವನಿಗೆ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದೆಯಲ್ಲ, ನಿನಗೆ ಪರ್ಮಿಷನ್ ಕೊಟ್ಟವ್ರು ಯಾರು?
ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮಾವ ಇವಾಗ ಚಿರು ಇಲ್ಲಿ ಬಂದಿದ್ದಾನೋ ಇಲ್ವೋ ಅದನ್ನು ಹೇಳಿ. ಚಿರುನ ಅವನು ಇಲ್ಲಿಗೆ ಬರಲಿಲ್ಲ, ಯಾಕೆ ನಿಮ್ಮ ಜೊತೆ ಅವನ ದೇವಸ್ಥಾನದಿಂದ ಒಟ್ಟಿಗೆ ಹೊರಟಿಲ್ವಾ? ಇಲ್ಲ ಮಾವ, ನಾವು ಹೊರಡಕ್ಕೆ ಮುಂಚೆನೇ ಅವನು ಅಲ್ಲಿಂದ ಹೊರಟಿದ್ದ. ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಫೋನ್ ಮಾಡ್ತಿದ್ರು, ರಿಸೀವ್ ಮಾಡ್ತಿಲ್ಲ. ಚಿರುಗಿದೆಲ್ಲ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ಅವನಿಗೆ ಮದುವೆ ಆಗೋ ಅಂತ ಹೇಳಿರೋದು ಅಲ್ಲದೆ ಎಲ್ಲರೂ ಮುಂದೆ ಅವನಿಗೆ ಅವಮಾನ ಆಗೋ ಥರ ಆಗಿದೆ. ಆ ನೋವಿಗೆ ಅವನೇನಾದ್ರೂ ದುಡುಕಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನಪ್ಪ ಮಾಡೋದು? ಅರ್ಚನಾ, ನೀನು ಏನೇನು ಹೇಳಿ ನನಗೂ ಭಯ ಹುಟ್ಟಿಸ್ಬೇಡ. ಚಿರು ಹಾಗೆಲ್ಲ ಮಾಡೋನಲ್ಲ, ಅವನು ತುಂಬ ಧೈರ್ಯವಂತ. ನನ್ನ ಹಸ್ಬೆಂಡ್ಗೆ ಏನಾದರೂ ಆದರೆ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಇಷ್ಟಕ್ಕೆಲ್ಲ ನೀವೇ ಕಾರಣ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಅವ್ರಿಗೆ ಹೇಳ್ದೆ ಇನ್ನೊಂದು ಮದುವೆ ಮಾಡ್ಸಕ್ಕೆ ಹೊರಟಿದ್ದು ನಿಮ್ಮ ತಪ್ಪು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನೇ ಮುಂದೆ ನಿಂತು ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ನಿನ್ ತಪ್ಪು ತಾನೆ? ನಾನೇನಾದ್ರೂ ಬಂದು ಹಾಗೆ ಮಾಡು ಅಂತ ನನ್ನ ಹತ್ರ ಕೇಳ್ಕೊಂಡಿದ್ದ? ಚಿರು ಅವರು ಈ ಮದ್ವೆಗೆ ಒಪ್ಪಿದ್ದಾರೆ ಅಂತ ನೀವು ನನಗೆ ಸುಳ್ಳು ಹೇಳಿದ್ರಿ. ಇವಾಗ ಹೇಳಿದಕ್ಕೆ ಅವ್ರಿಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ, ಅದಕ್ಕೆ ನಾನೇ ಮುಂದೆ ನಿಂತು ಅವ್ರ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಅವರಾದ್ರೂ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಇತ್ತು. ಅದ್ರಲ್ಲಿ ಏನ್ ತಪ್ಪು? ಚಿರು ನೀನು ಯಾವ ಅಂಗದಿಂದನೂ ಸೂಟ್ ಆಗಲ್ಲ ಅಂತ ನಿನ್ಗೂ ಗೊತ್ತು ತಾನೆ? ಅದಕ್ಕೆ ನಾನು ಈ ತರ ನಿರ್ಧಾರ ಮಾಡಿದ್ದು. ಅದ್ರಲ್ಲಿ ಏನ್ ತಪ್ಪು? ಈ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಒಂದ್ ಚೂರಾದ್ರೂ ಡಿಸ್ಕಸ್ ಮಾಡ್ಬೇಕು ಅಂತ ಯಾರಿಗೂ ಏನು ಅನ್ನಿಸ್ಲೇ ಇಲ್ವಾ? ಈ ಮನೇಲಿ ಎಲ್ರು ಅವ್ರಿಗೆ ಅವರೇ ಯಜಮಾನರಾಗ್ಬಿಟ್ಟಿದ್ದಾರೆ. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮೊದಲು ಚಿರು ಎಲ್ಲಿದ್ದಾನಂತ ಹುಡುಕಿ ಅವ್ರನ್ನ ಕರ್ಕೊಂಡ್ ಬನ್ನಿ ಅಷ್ಟೇ. ನಾನು ಈಗಲೇ ಚಿರು ಫೋನ್ ಮಾಡ್ತೀನಿ. ನಾನಾಗ್ಲೇ ಫೋನ್ ಟ್ರೈ ಮಾಡಿದೆ ಅಮ್ಮ, ಸ್ವಿಚ್ ಆಫ್ ಬರ್ತಿದೆ. ಹೌದಾ? ಹಾಗಿದ್ರೆ ನಾನು ಹೋಗಿ ಅವ್ನು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬರ್ತೀನಿ. ಸೌಂದರ್ಯ, ನಾನು ಬರಲಾ? ಏನ್ ಬೇಡ, ನಾನು ಹೋಗ್ತೀನಿ. ನರಸಿಂಹ, ಏನಪ್ಪ ಇದೆಲ್ಲ? ಏನು ಮಾಡ್ಲಮ್ಮ, ನನ್ನ ತಂಗಿಗಾಗ್ತಿರೋ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಅದಕ್ಕೆ SI ಮಗಳಿಗೆ ತಾಳಿ ಕಟ್ತಾರೇನೋ? ನೀನ್ ಮಾಡಿರೋ ತಪ್ಪಿಗೆ ಅಯ್ಯಪ್ಪ ಸುಮ್ಮನೆ ಇರ್ತಾನ? ನಿನ್ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾನೆ. ಸುಮ್ಮನೆ ಏನೇನು ಹೇಳಿ ಹೆದರ್ಸ್ಬೇಡ. ನಾನಿಲ್ಲ ಅದಕ್ಕೆ ಹೆದರ್ಸ್ತಿದ್ದೀನಿ, ಇರೋದನ್ನ ಹೇಳ್ತಿದ್ದೀನಿ. ಸಾಹೇಬ್ರ ನಾನೇ ಮಾತಾಡ್ತೀನಿ. ಸಾಹೇಬ್ರೆ, ನಿಮ್ ಕೈ ಮುಗಿದು ಕೇಳ್ತೀನಿ, ನನ್ನ ಮಗನ ಬಿಟ್ಬಿಡಿ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಏನು ಬುದ್ಧಿ ಹೇಳೋದು? ನೀನು ನಿನ್ನ ಗಂಡ ಸರಿಯಾಗಿದ್ದಿದ್ರೆ ಅವನು ಯಾಕಿಂತ ಹಲ್ಕ ಕೆಲಸ ಮಾಡ್ತಿದ್ದ? ಅವನು ಮಾಡಿರೋ ಕೆಲಸಕ್ಕೆ ಕ್ಷಮೆನೇ ಇಲ್ಲ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾನೆ. ಇದೊಂದ್ಸಲ ಅವನನ್ನ ಕ್ಷಮಿಸ್ಬಿಡಿ. ಈಗ ತಾನೇ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಅವನ ಜೀವನನ ಅವ್ನು ನೋಡ್ಕೊಳ್ತಿದ್ದಾನೆ ಸಾಹೇಬ್ರೆ. ಹೌದು ಸರ್, ಬಡವ್ರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ. ನಮ್ಮತ್ಗೆ ನರಸಿಂಹನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಅವನು ಈ ಥರ ಎಲ್ಲ ನೋಡೋದು ಅವ್ರ ಕೈಲಿ ಆಗಲ್ಲ. ನಾನು ನನ್ನ ಮಗಳ ಮೇಲೆ ಜೀವನ ಇಟ್ಕೊಂಡಿದ್ದೆ. ಅವಳು ಭಾಳ ಚೆನ್ನಾಗಾಗುತ್ತೆ ಅಂತ ದೊಡ್ಡ ಕನ್ಸು ಕೂಡ ಕಟ್ಟಿದ್ದೆ. ಆದರೆ ನಿನ್ನ ಮಗ ಅವಳಿಗೆ ತಾಳಿ ಕಟ್ಟಿ ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟ. ಹೇಳಮ್ಮ, ಅಂಥವನ್ನ ಬಿಟ್ಟು ಕಳಿಸ್ಬೇಕಾ? ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಸಾಹೇಬ್ರೆ. ಬೇಕಾದ್ರೆ ನಿಮ್ಮ ಕಾಲ ಅದಳಮ್ಮ, ನೀನು ಈ ರೀತಿ ಕಾಲ್ಗೆ ಬಿದ್ದು ಬೇಡ್ಕೊಂಡ್ರೆ ನಾನು ಕರ್ತೀನಿ ಅನ್ಕೊಂಡಿದ್ಯಾ? ಇದೊಂದು ಸರಿ ಅವನನ್ನ ಬಿಟ್ಟು ಜಾರಮ್ಮ ಬಾಯ್ಲೆ, ಇವ್ರನ್ನೆಲ್ಲ ಮೊದಲು ಆಚೆ ಕಳ್ಸು. ಇದೇನು ಸ್ಟೇಷನಾ ಅಥವಾ ಮಾರ್ಕೆಟಾ? ನೋಡಿ, ಇಬ್ರು ಹೊರಗೆ ನಡೀರಿ. ಏನ್ರಿ ನೀವು? ಏನು ಆಗೇ ಇಲ್ಲ ಅನ್ನೋ ಥರ ಸುಮ್ಮನೆ ನಿಂತಿದ್ದೀರಲ್ಲ? ಯಾರೇ ಆಗಲಿ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಆದರೆ ನಿಮ್ಮ ಪ್ರಕಾರ ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತಿದ್ದೀರಾ? ಹೌದು. ಅದೇನು ಮಾಡ್ತೀರೋ ಗೊತ್ತಿಲ್ಲ. ನನಗೆ ನನ್ನ ಮಗನ ಬಿಡಿಸ್ಕೊಡ್ಬೇಕು ಅಷ್ಟೇ. ಅದೆಲ್ಲ ನೀವು ಹೇಳಿದಷ್ಟು ಸುಲಭ ಅಲ್ಲ. ಅಲ್ಲಿ ಕೂತ್ಕೋ, ಅಲ್ಲೋಗಿ ಕೂತ್ಕೊಳ್ಳಿ.
ನನ್ನ ದಾರಿ ಗಡ್ಡ ನಿಂತಿದ್ಯಾ? ನಾನು ನಿಮ್ ಜೊತೆ ನನ್ನ ಹಸ್ಬೆಂಡ್ನ ಹುಡ್ಕಕ್ ಬರ್ತೀನಿ. ಏನ್ ಬೇಕಾಗಲ್ಲ, ನಾನು ಒಬ್ಳೆ ಹೋಗಿ ಕರ್ಕೊಂಡ್ ಬರ್ತೀನಿ. ಅದೆಲ್ಲ ಆಗಲ್ಲ. ಅವ್ರು ನಿಮ್ ಮೈದ್ನ ಅಂದ್ರೆ ನನ್ಗೆ ತಾಳಿ ಕಟ್ಟಿರೋ ಗಂಡ. ಬೆಳಿಗ್ಗೆ ತನಕ ಬೇರೆಯವನಾಗಿದ್ದವನು ಈಗ ಗಂಡ ಆಗ್ಬಿಟ್ನಾ? ಅವ್ರು ಯಾವತ್ತಿದ್ರು ನನ್ ಗಂಡನೇ. ನೀವ್ ಮಾಡಿದ ಮೋಸದಿಂದ, ಹೇಳಿದ ಸುಳ್ಳಿಂದ ನಾನೇ ನನ್ನ ಕೈಯಾರೆ ನನ್ನ ಜೀವನನ ಹಾಳು ಮಾಡಕ್ ಹೊರಟಿದ್ದೆ. ಆದ್ರೆ ಯಾವಾಗ್ಲೂ ಸತ್ಯಕ್ಕೆ ಗೆಲ್ವು ಅಂತ ನನ್ನ ವಿಷಯದಲ್ಲಿ ಸಾಬೀತಾಯ್ತು. ಅತ್ತಿಯಾಗಿ ಮಾತಾಡಬೇಡ, ದಾರಿ ಬಿಡು. ಬಿಡಲ್ಲ. ಏನ್ ಮಾಡ್ತೀರಾ? ಬಿಡದೆ ಇದ್ರೆ ಹೇಗ್ ಹೋಗ್ಬೇಕು ಅಂತ ನನಗೆ ಗೊತ್ತು. ಏನು ಹೆದರ್ಸ್ತಿದ್ದೀರಾ? ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ ಮುಂದೆ ನಿಮ್ದು ಈ ಗೊಡ್ಬೆದರಿಕೆಗೆ ಹೆದರೋಳಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ಈ ಜಾಗದಿಂದ ಕದ್ಲಲ್ಲ. ಏಯ್, ಏನೇ ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ನಿಂಗೆ ಮಾಡ್ತೀನಿ. ಯಾಕೆ ಮೇಡಮ್ ಹೆದರ್ ಬಿಟ್ರಾ? ನಾನು ಚಿರುನ್ ಹುಡ್ಕಕ್ ಹೋಗ್ತಿದ್ದೀನಿ. ನಿನ್ನ ಜೀವ ತೆಗಿಯೋ ಅವಶ್ಯಕತೆ ನನಗಿಲ್ಲ. ನನಗೆ ನಿನಗಿಂತ ಅವನೇ ಇಂಪಾರ್ಟೆಂಟ್. ನಿಮ್ಗೆ ನಿಮ್ ಮೈಂಡ್ನ ಎಷ್ಟು ಮುಖ್ಯನೋ ಅದಕ್ಕಿಂತ ಅವ್ರು ನನಗ್ ಮುಖ್ಯ. ಮೂವತ್ತೊಡ್ತ ಟೈಮ್ ವೇಸ್ಟ್ ಮಾಡ್ಬೇಡ, ಬಂದ್ ಕುತ್ಕೋ. ಏಯ್, ಇದೇನಿದು? ನನ್ನ ಪಕ್ಕ ಬಂದು ಕುತ್ಕೋತಾ ಇದ್ಯಾ? ಹೋಗೋ, ಹಿಂದೆ ಹೋಗೋ. ಆಗಲ್ಲ. ಎಷ್ಟು ಇರಿಟೇಟಿಂಗ್. ಎರಡು ನಿಮಿಷ ಅವ್ನು ಲೇಟಾಗಿ ಬಂದಿದ್ದಿದ್ರೆ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿತ್ತು. ಅಲ್ಲಿರೋರೇ ಏನಾದರೂ ನರಸಿಂಹಂಗೆ ನಮ್ಮ ಚಿರು ಮತ್ತು ಸಂಜನಾ ಮದುವೆ ಆಗ್ತಿರೋ ಇನ್ಫಾರ್ಮೇಶನ್ ಕೊಟ್ರ? ನರಸಿಂಹ ಸಂಜನನ್ಗೆ ಇದ್ದಕ್ಕಿದ್ದಂಗೆ ಹೇಗೆ ತಾಳಿ ಕಟ್ಟ? ನಮ್ಮ ಚಿರು ಆ ಸಂಜನನ ಮದುವೆ ಆಗ್ತಿರೋ ವಿಚಾರ ನರಸಿಂಹಂಗೆ ಹೇಗೆ ಗೊತ್ತಾಯ್ತು? ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ನೀನೇ ಯಾಕೆ ಹೋಗಿ ನಿಮ್ಮಪ್ಪಂಗೆ ಹೇಳಿರ್ಬಾರ್ದು? ನಿಮ್ಮಪ್ಪ ಹೋಗಿ ಆ ನರಸಿಂಹನ ಕರ್ಕೊಂಡು ಬಂದು ಸಂಜನಂಗೆ ತಾಳಿ ಕಟ್ಟಿರ್ತಾನೆ. ನಾನು ಸತ್ರುನು ನಾ ಕೊಟ್ಟಿದ್ದ ಮಾತಿಂದ ಹಿಂದೆ ಸರಿಯಲ್ಲ. ನನ್ನ ಗಂಡ ಕಟ್ಟಿರೋ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸಂಜನಾ ಮದ್ವೆ ಆಗ್ತಿರೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ಈಗ್ಲಾದ್ರೂ ನಿಮ್ಗೆ ನಂಬಿಕೆ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ನಡೀರಿ ಬೇಗ. ಏಯ್, ನಾನೇ ನಿನ್ ಡ್ರೈವರ್ ಅನ್ಕೊಂಡಿದ್ಯಾ? ಕೆಲ್ಸದವ್ರಿಗೆ ಹೊರಡಿ ಅಂತ ಹೇಳಂಗೆ ನಡೀರಿ ಅಂತ ಹೇಳ್ತಾ ಇದ್ಯಾ? ಮೊಸರಲ್ಲಿ ಕಲ್ಲು ಹುಡ್ಕೋದಂದ್ರೆ ಇದೇ ಇರಬೇಕು. ಚಿರು ಅವ್ರು ಸಿಕ್ತಿಲ್ಲ ಅನ್ನೋ ಗಾಬರಿಯಲ್ಲಿ ಹೇಳಿದ್ರೆ ನೀವ್ ಏನೇನೋ ತಪ್ಪು ತಿಳ್ಕೊತೀರಾ ಅಲ್ವಾ? ಓನರ್ ತರ ಮುಂದೆ ಕುತ್ಕೊಂಡು ಬಿಲ್ಡಪ್ ಕೊಡ್ಬೇಡ, ಎದ್ದು ಹಿಂದೆ ಕುತ್ಕೋ. ಏನಾಗಿದೆ ನಿಮ್ಗೆ? ಹಸ್ಬೆಂಡ್ನ ಹುಡ್ಕೋದಕ್ಕೆ ಸುಲಭ ಆಗತ್ತೆ ಅಂತ ಮುಂದೆ ಕೂತಿದ್ದೀನಿ ಹೊರತು ನೀವು ಬಿಲ್ಡಪ್ ಕೊಡೋ ಥರ ಏನಿಲ್ಲ. ನೀನು ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹೇಳ್ದಷ್ಟು ಮಾಡು. ಈಗ ನೀನು ಹಿಂದೆ ಕೂತ್ರೆ ಗಾಡಿ ಮುಂದಕ್ಕೆ ಹೋಗೋದು. ಏನ್ ಜನನೋ ಏನೋ ನೀವು ಮಾಡೋ ಕೆಲ್ಸಕ್ಕಿಂತ ಪ್ರತಿಷ್ಠೆನೇ ಹೆಚ್ಚು. ಸುಮ್ಮನೆ ಸಮಯ ಹಾಳು ಮಾಡಿಬಿಡಿ, ಮುಂದಕ್ಕೆ ಹೋಗಿ. ಏಯ್, ಮಾತಲ್ಲಿ ನಿಗಾ ಇರಲಿ. ಬಾಯ್ದೆ ಅಂತ ಬೇಕಾಬಿಟ್ಟಿ ಮಾತಾಡ್ಬೇಡ. ನಾನು ಮನ್ಸು ಮಾಡಿದ್ರೆ ನಡು ರಸ್ತೆಲಿ ಇಲ್ಲೇ ನಿನ್ನ ಬಿಟ್ಟು ಹೋಗ್ತೀನಿ, ಗೊತ್ತಾ? ನೀವು ಹೆದರ್ಸ್ ತಕ್ಷಣ ಹೆದರ್ಕೊಂಡು ಕಣ್ಣೀರು ಸೂಸೋ ಹುಡುಗಿ ಅಲ್ಲ ನಾನು. ನನ್ನ ಹಸ್ಬೆಂಡ್ನ ನಾನೇ ಹುಡ್ಕೋ ತಾಕತ್ತಿದೆ ನನಗೆ. ಏನೋ ಹೊರಟಿದ್ರಲ್ಲ ಅಂತ ನಿಮ್ ಜೊತೆ ಬಂದ್ರೆ ನನಗೆ ದರ್ಪ ತೋರಿಸ್ತೀರಾ? ಆಯ್ತು, ನಿಮ್ ಪಾಡಿಗೆ ನೀವು ಹುಡುಕಿ, ನನ್ನ ಪಾಡಿಗೆ ನಾನೇ ಹುಡುಕಿ. ನಾನೊಬ್ಬಳೆ ಮನೆಗೆ ಹೋದ್ರೆ ಇವಳೆಲ್ಲಿ ಅಂತ ಮಾವ ಕೇಳ್ತಾರೆ. ಆಗ ನಾನು ಏನೇ ಸುಳ್ಳು ಹೇಳಿದ್ರು ಇವಳು ವಾಪಸ್ ಮನೆಗೆ ಬಂದಮೇಲೆ ನಿಜ ಹೇಳಿದ್ರೆ ಮತ್ತೆ ಮಾವ ಅದಕ್ಕೆ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಹೇಗೂ ಬಂದಿದ್ದಾಳೆ, ಇವಳ ಜೊತೆನೇ ಹೆಣ್ಗಾಡ್ಕೊಂಡು ಹುಡುಕ್ತೀನಿ, ಬೇರೆ ಚಾಯ್ಸೇ ಇಲ್ಲ. ನೋಡಕ್ ಚೋಟದ ಇದ್ರು ಮುಖದಲ್ಲಿ ಮಾತ್ರ ಕೆಂಡದಂತ ಕೋಪ ಇದೆ. ಬಂದ್ ಕೂತ್ಕೋ. ಬೇಡ, ನನ್ನ ಹಸ್ಬೆಂಡ್ನ ನಾನೇ ಹುಡುಕ್ತೀನಿ. ಇಷ್ಟೊತ್ತಲ್ಲಿ ಈ ರಾತ್ರಿಲಿ ಚಿರುನ ನೀನು ಒಬ್ಳೆ ಹುಡ್ಕಕ್ಕಾಗತ್ತಾ? ಏನಾದ್ರೂ ಅಪಾಯ ಆದ್ರೆ ಅದನ್ನು ನನ್ನ ತಲೆಗೆ ಕಟ್ತೀರಾ. ಸುಮ್ಮನೆ ಬಂದ್ ಕೂತ್ಕೋ. ಪರವಾಗಿಲ್ವೇ, ಇಷ್ಟಾದ್ರೂ ಕಾಳಜಿ ತೋರಿಸಿದೀರ ಅಲ್ವಾ? ಇದೇ ಕಾಳಜಿ ನಮ್ಮ ಸಂಸಾರದ ಮೇಲೆ ತೋರಿಸಿದಿದ್ರೆ ನನಗೂ ಚಿರು ಅವ್ರಿಗೂ ಸುಳ್ಳು ಹೇಳ್ತಿರ್ಲಿಲ್ಲ. ಅವ್ರಿಗೆ ಇನ್ನೊಂದು ಮದುವೆ ಮಾಡ್ಸಕ್ ಮುಂದಾಗ್ತಿರ್ಲಿಲ್ಲ. ಮುಗ್ದೋಗಿರೋದನ್ನ ಮತ್ತೆ ಮತ್ತೆ ಮಾತಾಡಿ ಪ್ರಯೋಜನ ಇಲ್ಲ. ಸುಮ್ಮನೆ ಬಂದ್ ಕೂತ್ಕೋ. ಏಯ್, ನಿಂತ್ಕೋ. ಡೋರ್ ಕ್ಲೋಸ್ ಮಾಡು. ಹೋಗಿ ಹಿಂದೆ ಕೂತ್ಕೋ. ಓ ಆಯ್ತು, ನಡೀರಿ ಮೇಡಮ್.
ಏನ್ ಮೇಡಮ್ ಒಂದ್ ಸ್ವಲ್ಪ ಮೆಲ್ಲಗೆ ಹೋಗಿ ಹೆಂಗ್ ಕಾಣಿಸಿದ್ ನನ್ಗೆ? ಯಾಕೋ ಇವಳು ಓನರು ನಾನು ಡ್ರೈವರ್ ಅನ್ನೋ ಫೀಲಿಂಗ್ ಬರ್ತಿದೆ. ಇವಳನ್ನ ನನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ಳೋದು ಒಳ್ಳೇದು. ಏನಾಯ್ತು ಮೇಡಮ್? ಚಿರೋರ್ ಏನಾದ್ರು ಕಾಣಿಸಿದ್ರ? ಇಲ್ಲ. ಮತ್ತೆ ಗಾಡಿ ಯಾಕೆ ನಿಲ್ಸಿದ್ರಿ? ನೀನು ಮುಂದೆ ಬಂದು ಕೂತ್ಕೋ. ಏನು? ಮುಂದೆ ಬಾ. ಏನ್ ಮೇಡಮ್ ಹುಡುಗಾಟ ಆಡ್ತಿದ್ದೀರಾ? ನೀನಲ್ಲಿ ಹಿಂದೆ ಕೂತ್ಕೊಂಡು ಗಾಡಿ ಹಿಂಗ್ ಓಡಿಸಿ ಹಂಗ್ ಓಡಿಸಿ ಅಂತ ಹೇಳ್ತಾ ಇರೋದು ನನ್ಗೆ ಇಷ್ಟ ಆಗ್ತಿಲ್ಲ. ವಿಚಿತ್ರವಾಗಿ ಆಡ್ತೀರಾ ಮೇಡಮ್ ನೀವು. ನಡೀರಿ.